ಟಿವಿ ಆಯೋಜಿಸಿರುವಂತಹ ನಮ್ಮ ಕರುನಾಡ ಸುಧಾರಕರು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ರಿ, ಹೇಗನ್ನಿಸ್ತು? ತುಂಬ ಚೆನ್ನಾಗಿ ಬಂದಿದೆ ಕಾರ್ಯಕ್ರಮ. ನಮ್ಮ ಗೆಳೆಯರಾದ ಬಸವರಾಜ್ ಕಮಲಾಪುರ ಅಂತೇಳಿ ನಮ್ಮ ಅಥಣಿ ತಾಲೂಕು ಬೆಳಗಾವಿ ಜಿಲ್ಲೆಯವರು ನಮಗೆ ಅವರು ಪತ್ರಕರ್ತ ಕೆಲಸ ಮಾಡೋದು. ನಾವು ಇಲ್ಲಿ ಇಂಜಿನಿಯರ್ ಆಗಿ ಅಂದರೆ ಅಭಿಯಂತರರಾಗಿ ನಾವು ಕೆಲಸ ಮಾಡ್ತಿರೋದು. ನಮಗೂ ಇದು ಹೊಸ ಥರ ಕಾರ್ಯಕ್ರಮ ಅನಿಸಿದ್ರು ಕೂಡ ನಾವು ಇವತ್ತು ಬಿಡುವು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಆಮೇಲೆ ಎಲ್ಲ ಗಣ್ಯಮಾನ್ಯರು ಬಂದಿದ್ದಾರೆ, ರಾಜಕೀಯ ಮುಖಂಡರು ಬಂದಿದ್ದಾರೆ, ಸಂಗೀತಗಾರರು ಬಂದಿದ್ದಾರೆ, ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಿಕೊಟ್ಟಿದ್ದಾರೆ. ಹಾಗೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆದಿಗೂ ನೀ ಕನ್ನಡವಾಗಿರು ಅಂತ ಸ್ಲೋಗನ ಮಾಡಿಕೊಂಡು ನಾವು ಇಂಜಿನಿಯರ್ ಇರಲಿ, ಡಾಕ್ಟರ್ ಇರಲಿ, ಬೇರೆ ಯಾವುದೇ ಕಾಯಕ ಮಾಡಿರಲಿ, ಕರ್ನಾಟಕ ಕಲಿಸೋದು ಒಂದೇ ಕಾಯಕ ಅನ್ನೋದು ಕರ್ನಾಟಕದಿಂದ ಬಂದಿದ್ದು, ಕನ್ನಡದಿಂದ ಬಂದಿದ್ದು. ದಾಸೋಹ ಅನ್ನೋದು ಕನ್ನಡದಿಂದ ಬಂದಿದ್ದು. ಒಳ್ಳೊಳ್ಳೆ ಕವಿಗಳು ಇಲ್ಲಿ ಹುಟ್ಟಿರೋದು. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅನ್ನೋ ಅಂಥ ಭಾಗಗಳು ಇದ್ದರೂ ಕೂಡ ನಾವು ಕನ್ನಡ ರಾಜ್ಯೋತ್ಸವ ಅಂತ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಜಯಘೋಷ ಹಾಕ್ಕೊಂಡು ಎಲ್ಲರೂ ಹಳದಿ ಮತ್ತು ಕೆಂಪು ಕಲರ್ ಶಾಲ್ ಹೊತ್ಕೊಂಡು ಅದೊಂದು ವಿಜೃಂಭಣೆದ ಏನು ಕಾರ್ಯಕ್ರಮ ಮಾಡ್ತೀವಿ ಅದು ಎಲ್ಲರ ಒಗ್ಗಟ್ಟಿಗೆ ಸಾಕ್ಷಿ ಆಗುತ್ತೆ. ಹಂಗೆ ಇದನ್ನು ಪ್ರತಿ ದಿವಸ ಪ್ರತಿ ಕ್ಷಣಗಳ ನಾವು ಇದನ್ನು ಖುಷಿ ಪಡಬೇಕು ಅಂತ ಹೇಳ್ಕೊತ ಈ ಪುಸ್ತಕದ ಮಟ್ಟಿಗೆ ಅಷ್ಟೇ ಆಗಬಾರ್ದು, ಇದು ನರನಾಡಿಗಳಲ್ಲಿ ರಕ್ತದಲ್ಲಿ ಬರಬೇಕು. ಎಲ್ಲರೂ ಕನ್ನಡ ಅನ್ನೋದು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಉತ್ತುಂಗಕ್ಕೆ ಒಯ್ಯಬೇಕು ಅಂತ ಹೇಳ್ಕೊಂತ ಈ ಕಾರ್ಯಕ್ರಮ ಆಯೋಜಿಸಿದ ಆಡ್ 66 ಅವರಿಗೆ ಹಾಗೂ ಶಿವಕುಮಾರ್ ಸರ್ ಅವರಿಗೆ, ಕರ್ನಾಟಕ ಟಿವಿ ಅವರಿಗೆ, ಎಲ್ಲ ಸಹೋದ್ಯೋಗಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.